Hi, Namaskara. I am Krishna Naik, Assistant Professor of Commerce, Government First Year College, Tumkur. Welcome to the Digital E-Learning under the Department of Collegiate Education. In the last session, we have discussed about the object of cost accounting and the importance of cost accounting. Object of cost accounting, which includes ascertainment of cost, control of cost, reduction in cost, determination of selling price, matching cost with the revenue, providing basis for operating policy. ಎಸ್ ಕಾಸ್ಟ್ ಅಕೌಂಟಿಂಗ್ ಆಬ್ಜೆಕ್ಟಿವ್ಸು ಈ ರೀತಿ ಡಿಸ್ಕಷನ್ನ ಮಾಡಿದ್ದೀವಿ. ಕಾಸ್ಟನ್ನು ಕಂಡುಹಿಡಿಯೋದು, ಕಾಸ್ಟನ್ನು ಕಡಿಮೆ ಮಾಡೋದು, ಕಾಸ್ಟನ್ನು ಕಂಟ್ರೋಲ್ ಮಾಡೋದು, ಸೆಲ್ಲಿಂಗ್ ಪ್ರೈಸನ್ನು ನಿರ್ಧಾರ ಮಾಡೋದು, ಕಾಸ್ಟು ಮತ್ತು ರೆವಿನ್ಯೂನ ಮ್ಯಾಚ್ ಮಾಡೋದು ಮತ್ತು ಆಪರೇಟಿಂಗ್ ಪಾಲಿಸಿಯನ್ನು ಒದಗಿಸುವುದು ಆಬ್ಜೆಕ್ಟ್ ಆಫ್ ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಡಿಸ್ಕಷನನ್ನು ಮಾಡಿದ್ವಿ. ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ವಿಚ್ ಇನ್ಕ್ಲೂಡ್ಸ್ ಇಂಪಾರ್ಟೆನ್ಸ್ ಟು ದ ಮ್ಯಾನೇಜ್ಮೆಂಟ್, ಎಂಪ್ಲಾಯಿ, ಕ್ರೆಡಿಟರ್ಸ್ ಮತ್ತು ಎಕನಾಮಿ. ಎಸ್, ಕಾಸ್ಟ್ ಅಕೌಂಟಿಂಗ್ ಇಂಪಾರ್ಟೆನ್ಸು ಯಾರ್ಯಾರಿಗೆ ಇದೆ ಅಂತೆ? ಮ್ಯಾನೇಜ್ಮೆಂಟ್ಗೆ, ಎಂಪ್ಲಾಯೀಸ್ಗೆ, ಕ್ರೆಡಿಟರ್ಸ್ಗೆ ಮತ್ತು ಎಕನಾಮಿಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ನ ಮಾಡಿದ್ವಿ. ಇನ್ ದಿಸ್ ಸೆಷನ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಿ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ difference between the financial accounting and cost accounting. First, cost accounting in general parlance. Cost means it is expenditure. Finance means it is a money. Cost accounting means it is amount of expenditure where we are going to making expenditure for producing the product. Financial accounting means it is a process of recording, classifying, summarizing of the business transaction in term of money and money's worth. ಮೊದಲನೇ ಡಿಫ್ರೆನ್ಸನ್ನು ನೋಡೋದಾದರೆ ಕಾಸ್ಟ್ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮೀನಿಂಗ್ ಸಂಬಂಧಪಟ್ಟಂತೆ. ಕಾಸ್ಟ್ ಅಕೌಂಟಿಂಗ್ ಫೆಸಿಲಿಟೇಟ್ ಡಿಟರ್ಮಿನೇಷನ್, ಟ್ರೇಸಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ವೇರಿಯಸ್ ಕಾಸ್ಟ್ ಇನ್ಕರ್ಡ್ ಇನ್ ದಿ ಬಿಸ್ನೆಸ್. ಕಾಸ್ಟ್ ಅಕೌಂಟಿಂಗಲ್ಲಿ ವ್ಯವಹಾರದಲ್ಲಿ ಆಗುವ ವೆಚ್ಚದ ನಿಯಂತ್ರಣ, ನಿರ್ಧಾರ, ದಾಖಲೆಗಳನ್ನು ಮಾಡಲು ಸಹಕಾರ ನೀಡುತ್ತದೆ. ಫೈನಾನ್ಷಿಯಲ್ ಅಕೌಂಟಿಂಗ್, ಇನ್ ದಿ ಫೈನಾನ್ಷಿಯಲ್ ಅಕೌಂಟಿಂಗ್ which record financial information of the business to reflect the profitability and the correct financial position of the company at a particular date. ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಹಣಕಾಸಿನ ಮಾಹಿತಿಯನ್ನು, ಲಾಭಾಂಶವನ್ನು ಮತ್ತು ಹಣಕಾಸಿನ ಸ್ಥಿತಿಯನ್ನು ಒಂದು ಸಂಸ್ಥೆಗೆ ಸಂಬಂಧಿಸಿದಂತೆ ನೀಡಲಾಗುತ್ತದೆ. ನೆಕ್ಸ್ಟ್, ಸೆಕೆಂಡ್ difference relating to the objectives. Object of cost accounting, as you know that, reducing and controlling of cost. ಕಾಸ್ಟ್ ಅನ್ನು ಕಂಟ್ರೋಲ್ ಮಾಡೋದು ಮತ್ತು ಕಾಸ್ಟ್ ಅನ್ನು ರೆಡ್ಯೂಸ್ ಮಾಡಲಾಗಿತ್ತು. ಈಗ ಫೈನಾನ್ಷಿಯಲ್ ಅಕೌಂಟಿಂಗ್ ಉದ್ದೇಶ ಕೀಪಿಂಗ್ ಕಂಪ್ಲೀಟ್ ರೆಕಾರ್ಡ್ ಆಫ್ ದಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಮೆಜರಿಂಗ್ ಪ್ರಾಫಿಟ್ ಪೊಸಿಷನ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಒಂದು ಸಂಸ್ಥೆಗೆ ಹಣಕಾಸಿನ ಲಾಭಾಂಶ ಮತ್ತು ಹಣಕಾಸಿನ ಸ್ಥಿತಿಯನ್ನು ನಾವು ಕಂಪ್ಲೀಟಾಗಿ ರೆಕಾರ್ಡ್ ಮಾಡುವುದಾಗಿದೆ. ನೆಕ್ಸ್ಟ್, ಮೂರನೇ ಒಂದು ಡಿಫ್ರೆನ್ಸ್, ಥರ್ಡ್ ಡಿಫ್ರೆನ್ಸ್ ಇನ್ ದಿ ಕಾಸ್ಟ್ ಅಕೌಂಟಿಂಗ್ ರಿಲೇಟಿವ್ ಟು ದಿ ಇನ್ಫಾರ್ಮೇಷನ್ ರೆಕಾರ್ಡೆಡ್. All the information relative to the material, labor and overhead which are used in production process. In the ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನ್ನ ಒಂದು ಸರಕಿಗೆ ಸಂಬಂಧಿಸಿದಂತೆ ಮಾಹಿತಿ, ಲೇಬರ್ಗೆ ಸಂಬಂಧಿಸಿದ ಮಾಹಿತಿ ಮತ್ತು ಓವರ್ ಹೆಡ್ಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ದಾಖಲೆ ಮಾಡಲಾಗುತ್ತದೆ. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಆಲ್ ಟ್ರಾನ್ಸಾಕ್ಷನ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ ಆಫ್ ಮನಿ. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಎಲ್ಲ ವ್ಯವಹಾರವನ್ನು ಹಣಕಾಸಿನಲ್ಲಿ ಅಳೆಯಲಾಗುತ್ತದೆ. ಆದರೆ ಇಲ್ಲಿ ಕಾಸ್ಟ್ ಅಕೌಂಟಿಂಗಲ್ಲಿ
what are the cost incurred in order to produce the product, about the material and labor and overhead we are going to recording. In financial accounting ಅಲ್ಲಿ all transactions where we are going to measured in term of money only. ಇಲ್ಲಿ ಮನಿ ಅಂದರೆ ಹಣಕಾಸಿನ ರೀತಿಯಲ್ಲಿ ನಾವು ಮೆಜರ್ನ ಮಾಡಲಾಗುತ್ತದೆ. ನೆಕ್ಸ್ಟ್ ಡಿಫ್ರೆನ್ಸ್ ಟೈಪ್ ಆಫ್ ಕಾಸ್ಟ್ ರೆಕಾರ್ಡೆಡ್. ಯಾವ ಥರದ ಕಾಸ್ಟು ನಾವು ರೆಕಾರ್ಡ್ ಮಾಡ್ತೀವಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮತ್ತು ಕಾಸ್ಟ್ ಅಕೌಂಟಿಂಗಲ್ಲಿ. ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಹಿಸ್ಟೋರಿಕಲ್ ಕಾಸ್ಟ್ ಓನ್ಲಿ. ನಾವು ಹಿಸ್ಟೋರಿಕಲ್ ಕಾಸ್ಟ್ ಮೀನ್ಸ್ ಹಿಂದಿನ ದಾಖಲೆಗಳನ್ನು, ಅಂದರೆ ಒಂದು ವರ್ಷದ ಹಿಂದಿನ ದಾಖಲೆಗಳನ್ನು ಅಟ್ ದಿ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್ ವೇರ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡಿಂಗ್ ಆಲ್ ದಿ ಟ್ರಾನ್ಸಾಕ್ಷನ್ ಇನ್ ದಿ ಆರ್ಗನೈಸೇಷನ್. ನಾವು ಮೊದಲೇ ಈ ರೆಕಾರ್ಡ್ಸನ್ನು ನಿರ್ಧಾರ ಮಾಡಲ್ಲ. ಏನು ವ್ಯವಹಾರ ನಡೆದಿರುತ್ತೋ ಆ ವ್ಯವಹಾರವನ್ನು ದಾಖಲೆಗಳನ್ನು ನಾವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ರೆಕಾರ್ಡ್ ಮಾಡ್ತೀವಿ. ಇನ್ ದಿ ಕಾಸ್ಟ್ ಅಕೌಂಟಿಂಗ್ ಹಿಸ್ಟೋರಿಕಲ್ ಅಂಡ್ ಪ್ರೀ ಡಿಟರ್ಮೈನ್ ಕಾಸ್ಟ್. ಹಿಸ್ಟೋರಿಕಲ್ ಅಂದರೆ ಹಿಂದೆ ಆಗಿರುವಂತಹ ವೆಚ್ಚ ಮತ್ತು ಮುಂದೆ ಆಗುವಂತಹ ವೆಚ್ಚವನ್ನು ನಾವು ಕಾಸ್ಟ್ ಅಕೌಂಟಿಂಗಲ್ಲಿ ನಿರ್ಧರಿಸಲಾಗುತ್ತದೆ. ನೆಕ್ಸ್ಟ್ ಮೋಡ್ ಆಫ್ ಪ್ರೆಸೆಂಟೇಷನ್. ನೋ ಸ್ಟ್ಯಾಟ್ಯುಟರಿ ಫಾರ್ಮ್ ಅಂಡ್ ವಾಲಂಟರಿ ಪ್ರೆಸೆಂಟೇಷನ್. ಎಸ್, ಇನ್ ದಿ ಕಾಸ್ಟ್ ಅಕೌಂಟಿಂಗ್ no statutory of presentation is going to made in the cost accounting, whereas in the financial accounting prepared according to the accounting concept, accounting convention, standards in compliance with various act and status. Yes, in the financial accounting ಅಲ್ಲಿ ನಾವು ಕನ್ವೆನ್ಷನ್ಗೆ ಅನುಗುಣವಾಗಿ, ಅಕೌಂಟಿಂಗ್ ಕಾನ್ಸೆಪ್ಟ್ ಅನುಗುಣವಾಗಿ ಮತ್ತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನುಗುಣವಾಗಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದು ಅದೇ ರೀತಿ ನಾವು ರೆಕಾರ್ಡನ್ನು ಮಾಡ್ತೀವಿ. ಹಿಯರ್ ಕಾಸ್ಟ್ ಅಕೌಂಟಿಂಗಲ್ಲಿ ಅದು ಅಂಥದ್ದು ಯಾವುದೇ ಒಂದು ಸ್ಟ್ಯಾಟ್ಯುಟರಿ ಅಥವಾ ವಾಲಂಟರಿ ಪ್ರೆಸೆಂಟೇಷನ್ನು ಮಾಡಬಹುದು. ನೆಕ್ಸ್ಟ್ ಡಿಫ್ರೆನ್ಸ್ ಯೂಸರ್ಸ್. ಹಿಯರ್ ಇನ್ ದಿ ಕಾಸ್ಟ್ ಅಕೌಂಟಿಂಗ್ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ ಲೈಕ್ ಮ್ಯಾನೇಜ್ಮೆಂಟ್ ಆಫ್ ದಿ ಆರ್ಗನೈಸೇಷನ್. ನಾವು ಯಾರು ಈ ಒಂದು ಕಾಸ್ಟ್ ಅಕೌಂಟಿಂಗಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಇನ್ಫಾರ್ಮೇಷನ್ ಯೂಸ್ ಮಾಡ್ತಾರೆ ಅಂದರೆ ಅದು ಪಡ್ಕೊಳ್ತಾರೆ ಅಂದರೆ ಮ್ಯಾನೇಜ್ಮೆಂಟಿಗೆ, ಇನ್ ಆರ್ಡರ್ ಟು ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್ನ ತಗೊಳ್ಳೋಕ್ಕೋಸ್ಕರ ನಾವು ಪ್ರತಿಯೊಂದು ಇನ್ಫಾರ್ಮೇಷನ್ನು ಆರ್ಗನೈಸೇಷನ್ಗೆ ಪಡ್ಕೊಳ್ತೀವಿ ಕಾಸ್ಟ್ ಅಕೌಂಟಿಂಗಲ್ಲಿ. ವೆರಾಸ್ ಇನ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಆಲ್ ದಿ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಆಂತರಿಕ ಮತ್ತು ಬಾಹ್ಯ ಭಾಗಿದಾರರು ಏನಿರ್ತಾರೆ, ಲೈಕ್ ಕಸ್ಟಮರ್ಸ್, ಕ್ರೆಡಿಟರ್ಸ್, ಗೌರ್ಮೆಂಟ್ ಅಂಡ್ ಶೇರ್ ಹೋಲ್ಡರ್ಸ್, where we are going to providing information in the financial accounting. Means both internal and external users are there in the financial accounting. Next, in the cost accounting relating to the valuation of stock. Relating to valuation of stock. Yes, stock we are going to calculating at the cost only in the cost accounting. Whereas in the financial accounting ಕಾಸ್ಟ್ ಆರ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಲೆಸ್. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಸ್ಟಾಕನ್ನು ನಾವು ವ್ಯಾಲ್ಯೂ ಮಾಡಬೇಕಾದ್ರೆ ಎಲ್ಲಿ ಯಾವುದು ಕಡಿಮೆ ಇರುತ್ತೋ, ಕಾಸ್ಟ್ ಅಥವಾ ಮಾರಾಟ ವ್ಯಾಲ್ಯೂ ಏನು ಕಡಿಮೆ ಇರುತ್ತೆ, ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ನಾವು ಮೆಸರ್ ಮಾಡ್ತೀವಿ ಅಥವಾ ನಾವು ಪರಿಗಣಿಸ್ತೀವಿ. ನೆಕ್ಸ್ಟ್ ಮ್ಯಾಂಡೇಟರಿ. ನೋ ಎಕ್ಸೆಪ್ಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಇಟ್ ಕ್ಯಾನ್ ಬಿ ಮ್ಯಾಂಡೇಟರಿ ಇನ್ ದಿ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಯಾರ್ಯಾರಿಗೆ ಮ್ಯಾಂಡೇಟರಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಬಿಟ್ಟು ಬೇರೆ ಯಾರು ಸಹ ಮ್ಯಾಂಡೇಟರಿಯಾಗಿ ಅವರು ರೆಕಾರ್ಡನ್ನು ಮೇಂಟೈನ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಇನ್ ದಿ ಫೈನಾನ್ಷಿಯಲ್ ಅಕೌಂಟಿಂಗ್ ಎಸ್ ಫಾರ್ ಆಲ್ ದಿ ಫರ್ಮ್, ಎಲ್ಲ ಫರ್ಮ್ಗಳು ಸಹ ರೆಕಾರ್ಡನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅನಾಲಿಸಿಸ್. ಜನರಲಿ ಪ್ರಾಫಿಟ್ ಅನಾಲಿಸಿಸ್ ಆರ್ ಅನಲೈಸ್ಡ್ ಫಾರ್ ದಿ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಜಾಬ್, ಬ್ಯಾಚ್ or process, thus enabling management to eliminate less profitable product line and maximize the profit by concentrating on more profitable one. In the cost accounting, ನಾವು ಕಾಸ್ಟ್ ಅಕೌಂಟಿಂಗಲ್ಲಿ ಪ್ರಾಫಿಟನ್ನು ಅನಾಲಿಸಿಸ್ ಮಾಡ್ತೀವಿ. ಒಂದು ಪ್ರಾಡಕ್ಟಿನ ಬಗ್ಗೆ, ಒಂದು ಜಾಬಿನ ಬಗ್ಗೆ, ಒಂದು ಬ್ಯಾಚಿನ ಬಗ್ಗೆ, ಒಂದು ಪ್ರೋಸೆಸ್ ಬಗ್ಗೆ. ಅದರಲ್ಲಿ ಯಾವುದು ಪ್ರಾಫಿಟಬಲ್ ಆಗಿರುತ್ತೋ ಅದನ್ನು ನಾವು ಮುಂದುವರಿಸ್ತೀವಿ, ಯಾವುದು ಪ್ರಾಫಿಟಬಲ್ ಆಗಿರುವುದೋ ಅದನ್ನು ನಾವು ಎಂಡ್ ಮಾಡ್ತೀವಿ ಇನ್ ದಿ ಕಾಸ್ಟ್ ಅಕೌಂಟಿಂಗ್. ವೆರಾಸ್ ಇನ್ ದಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಏನೇನು ರೆಕಾರ್ಡ್ ಮಾಡ್ತೀವಿ ಅಂದರೆ ಇನ್ಕಮ್, ಎಕ್ಸ್ಪೆಂಡಿಚರ್ ಆ್ಯಂಡ್ ಪ್ರಾಫಿಟ್ ಆರ್ ಅನಲೈಸ್ಡ್ ಟುಗೆದರ್ ಫಾರ್ ಬಿಸ್ನೆಸ್ ಆ್ಯಂಡ್ ಹೋಲ್. ಒಂದು ಸಂಸ್ಥೆಯ ಇನ್ಕಮ್ ಎಷ್ಟಿದೆ, ಎಕ್ಸ್ಪೆಂಡಿಚರ್ ಎಷ್ಟಿದೆ, ಪ್ರಾಫಿಟ್ ಎಷ್ಟಿದೆ ಅನ್ನೋದನ್ನು ನಾವು
ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವು ರೆಕಾರ್ಡನ್ನು ಮಾಡ್ತೀವಿ ಮತ್ತು ನಿರ್ಧಾರವನ್ನು ಮಾಡ್ತೀವಿ. ಫೋರ್ಕ್ಯಾಸ್ಟಿಂಗ್ ಅಂದರೆ ಮುನ್ಸೂಚನೆಯನ್ನು ಮಾಡ್ಬೋದು. ಫೋರ್ಕ್ಯಾಸ್ಟಿಂಗ್ ಈಸ್ ಪಾಸಿಬಲ್ ಥ್ರೂ ಬಡ್ಜೆಟಿಂಗ್ ಟೆಕ್ನಿಕ್. ನಾವು ಕಾಸ್ಟ್ ಅಕೌಂಟಿಂಗಲ್ಲಿ ಫೋರ್ಕ್ಯಾಸ್ಟನ್ನು ಮಾಡ್ತೀವಿ. ಫೋರ್ಕ್ಯಾಸ್ಟಿಂಗ್ ಮೀನ್ಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್, ದಟ್ ಇಸ್ ಕಾಲ್ಡ್ ಫೋರ್ಕ್ಯಾಸ್ಟಿಂಗ್. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಫೋರ್ಕ್ಯಾಸ್ಟಿಂಗ್ ಈಸ್ ನಾಟ್ ಪಾಸಿಬಲ್. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಫೋರ್ಕ್ಯಾಸ್ಟಿಂಗನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಸ್, ಫ್ರಮ್ ದಿಸ್ ಸೆಷನ್ ಸ್ಟೂಡೆಂಟ್ ವಿಲ್ ಲರ್ನ್ ಟು ನೋ ಡಿಫ್ರೆನ್ಸ್ ಬಿಟ್ವೀನ್ ದಿ ಕಾಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್. ಇದರಿಂದ ಸ್ಟೂಡೆಂಟ್ ಏನನ್ನು ಕಲಿತಾರೆ ಅಂದರೆ ಡಿಫ್ರೆನ್ಸು, ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದ್ರೇನು ಮತ್ತು ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು ಅನ್ನೋದನ್ನು ಈ ಸೆಷನಲ್ಲಿ ತಿಳ್ಕೊಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್.